ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಗ್ರಾಚ್ಯುಟಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಮಿಸ್ಟರ್ ಭಾಸ್ಕರ್ ರಿಸೀವ್ಡ್ 12,40,000 ಆನ್ ಹಿಸ್ ರಿಟೈರ್ಮೆಂಟ್ ಆನ್ 30th September 2024 ಆಸ್ ಗ್ರಾಚ್ಯುಟಿ. ಭಾಸ್ಕರ್ ಅನ್ನೋರು 2024ರಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. 12,40,40,000 ರೂಪಾಯಿ ಗ್ರಾಚ್ಯುಟಿ ಅಮೌಂಟ್ ಸಿಗ್ತಾ ಇದೆ. ಅವ್ರ ಕಂಪ್ನಿಯಲ್ಲಿ 29 ವರ್ಷ 7 ತಿಂಗಳು ವರ್ಕ್ ಮಾಡಿದ್ದಾರೆ. ದೆನ್ ಅವರ ಸ್ಯಾಲ್ರಿ ಬಗ್ಗೆ ಇನ್ಫಾರ್ಮೇಷನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. 2024ರಲ್ಲಿ ಅವರ ಸ್ಯಾಲ್ರಿ 18,000 ರೂಪಾಯಿ ತಿಂಗಳಿಗೆ, 23ರಲ್ಲಿ 16,000 ರೂಪಾಯಿ ಸ್ಯಾಲ್ರಿ. ನೀವು ಟ್ಯಾಕ್ಸಬಲ್ ಗ್ರಾಚ್ಯುಟಿಯನ್ನು ಫೈಂಡ್ ಔಟ್ ಮಾಡಬೇಕು, ಕವರ್ಡಲ್ಲೂ ಫೈಂಡ್ ಔಟ್ ಮಾಡಬೇಕು, ನಾಟ್ ಕವರ್ಡಲ್ಲೂ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಕವರ್ಡಿನ ಫಾರ್ಮೆಟನ್ನು ಫಸ್ಟ್ ಬರ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಫಸ್ಟ್ ನಾವು ಗ್ರಾಚ್ಯುಟಿ ಅಮೌಂಟ್ ಬರೀಬೇಕು. ಕ್ವಶನಲ್ಲಿ ಕೊಟ್ಟಿರೋದ್ರಲ್ಲಿ ದೊಡ್ಡ ಅಮೌಂಟೇ ಗ್ರಾಚ್ಯುಟಿ ಅಮೌಂಟ್ ಆಗಿರುತ್ತೆ. ಆ್ಯಕ್ಚುಲ್ ಗ್ರಾಚ್ಯುಟಿ ರಿಸೀವ್ಡ್ 12,40,000. ಲೆಸ್ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಅಲ್ಲಿ ಫಸ್ಟ್ ಒನ್ ಆ್ಯಕ್ಚುಲ್ ಗ್ರಾಚ್ಯುಟಿ ರಿಸೀವ್ಡ್ 12,40,000 ಇನ್ನರ್ ಕಾಲಮಲ್ಲಿ ಬರ್ಕೊಳ್ಬೇಕು. ದೆನ್ 15/26 ಇಂಟು ಲಾಸ್ಟ್ ಸ್ಯಾಲರಿ ಇಂಟು ಸರ್ವಿಸ್ ಪೀರಿಯಡ್. ಲಾಸ್ಟ್ ಸ್ಯಾಲರಿ ಅಂತಂದರೆ ಯಾವ ತಿಂಗಳಲ್ಲಿ ರಿಟೈರ್ಮೆಂಟ್ ಆಗಿರುತ್ತಾನೋ ಆ ಒಂದು ತಿಂಗಳ ಸ್ಯಾಲರಿಯನ್ನು ಬರೀಬೇಕು. ರಿಟೈರ್ಮೆಂಟ್ ಆಗಿರೋದು 30 ಸೆಪ್ಟೆಂಬರ್ 2024ರಲ್ಲಿ. 2024ರ ಸ್ಯಾಲ್ರಿಯನ್ನು ಬರೆದ್ರೆ ಆಯಿತು. 2024ರಲ್ಲಿ ಸ್ಯಾಲ್ರಿ 18,000 ರೂಪಾಯಿ. ಸೊ ಸ್ಯಾಲ್ರಿ ಅಂದರೆ 3 ಐಟಮನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಬೇಸಿಕ್ ಸ್ಯಾಲ್ರಿ, ಡಿಯರ್ನೆಸ್ ಪೇ, ಡಿಯರ್ನೆಸ್ ಅಲೋಯನ್ಸ್. ಈ ಕ್ವಶನಲ್ಲಿ ಸ್ಯಾಲ್ರಿ ಮಾತ್ರ ಕೊಟ್ಟಿದ್ದಾರೆ, ಡಿಯರ್ನೆಸ್ ಪೇ ಅನ್ನು ಕ್ವಶನಲ್ಲಿ ಕೊಡಲಿಲ್ಲ, ಡಿಯರ್ನೆಸ್ ಅಲೋಯನ್ಸ್ ಕೂಡ ಕೊಡಲಿಲ್ಲ. ಅಲ್ಲಿಗೆ ಸ್ಯಾಲ್ರಿ ಎಷ್ಟಾಯಿತು ಅಂತಂದರೆ 18,000 ಸ್ಯಾಲ್ರಿ ಆಯಿತು. ಸೊ 15/26 ಇಂಟು ಲಾಸ್ಟ್ ಸ್ಯಾಲ್ರಿ ಅಂದರೆ ನೆನ್ಪಿಟ್ಕೊಳ್ಬೇಕು, ರಿಟೈರ್ಮೆಂಟ್ ಮಂತ್ ಸ್ಯಾಲ್ರಿ, ಯಾವ ತಿಂಗಳಲ್ಲಿ ರಿಟೈರ್ಮೆಂಟ್ ಆಗಿರ್ತಾನೋ ಆ ಒಂದು ತಿಂಗಳ ಸ್ಯಾಲ್ರಿ, 2024ರ ಸ್ಯಾಲ್ರಿ 18,000 ರೂಪಾಯಿ ಇಂಟು ಸರ್ವಿಸ್ ಪೀರಿಯಡ್. ಎಷ್ಟು ವರ್ಷ ವರ್ಕ್ ಮಾಡಿದ್ದೇನೆ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. 29 ವರ್ಷ 7 ತಿಂಗಳು. ಸೊ 6 ತಿಂಗಳಿಗಿಂತ ಜಾಸ್ತಿ ಇದೆ, ಹಾಗಾಗಿ 1 ವರ್ಷ ಆ್ಯಡ್ ಮಾಡಿ ಬರೀಬೇಕು. 29 ವರ್ಷ ಇರೋದನ್ನು 30 ವರ್ಷ ಮಾಡ್ಕೊಳ್ಬೇಕು. ಏನಕ್ಕೆ 30 ವರ್ಷ ಅಂತಂದರೆ 6 ಮಂತ್ಸ್ಗಿಂತ ಜಾಸ್ತಿ ಇದೆ. ಸೊ ಇವಿಷ್ಟನ್ನು ರೌಂಡ್ ಫಿಗರ್ ಮಾಡಿದಾಗ 15 ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 15/26 ಇಂಟು ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 3,11,538 ಬರುತ್ತೆ. 3,11,538. ಮ್ಯಾಕ್ಸಿಮಮ್ ಲಿಮಿಟ್ ಎಲ್ಲ ಪ್ರಾಬ್ಲಮಿಗೂ 20 ಲ್ಯಾಕೇನೆ. ಸೊ ಈ ಮೂರಲ್ಲಿ ಲೀಸ್ಟ್ ಇರೋದು ಯಾವುದು, ಆ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. ಲೀಸ್ಟ್ ಅಂತಂದರೆ ಕಮ್ಮಿ. ಯಾವ್ದು ಕಮ್ಮಿ ಇದೆ, 3,11,000 ನೀವು ಔಟರ್ ಕಾಲಮಿಗೆ ಬರ್ಕೊಳ್ಬೇಕು. ಬರ್ಕೊಂಡಾದ್ಮೇಲೆ ಆ ಲೀಸ್ಟ್ ಇರೋದನ್ನು ಲೆಸ್ ಮಾಡಿದರೆ ಆಯಿತು. ಲೀಸ್ಟ್ ಇರೋದನ್ನು ಲೆಸ್ ಮಾಡಿದಾಗ 12,40,000 ಮೈನಸ್ 3,11,538 ಮಾಡಿದಾಗ ಬರುವಂಥ ಆನ್ಸರ್ 9,28,462 ಆನ್ಸರ್ ಬರುತ್ತೆ. ಅಂದರೆ ಇದರ ಅರ್ಥ 12,40,000 ರೂಪಾಯಿ ಗ್ರಾಚ್ಯುಟಿ ಸಿಕ್ಕಿದೆ. ಅದರಲ್ಲಿ 9,28,000 ರೂಪಾಯಿ ಅಮೌಂಟಿಗೆ ಟ್ಯಾಕ್ಸನ್ನು ಪೇ ಮಾಡಿದರೆ ಆಯಿತು. ಸೊ ಇದು ಕವರ್ಡ್. ಇದೇ ಪ್ರಾಬ್ಲಮನ್ನು ನಾಟ್ ಕವರ್ಡಲ್ಲಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಸೇಮ್ ಅದೇ ಥರನೇ ಫಸ್ಟ್ ಆ್ಯಕ್ಚುಲ್ ಗ್ರಾಚ್ಯುಟಿ ರಿಸೀವ್ಡನ್ನು ಬರ್ಕೊಳ್ಬೇಕು. 12,40,000 ಲೆಸ್ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಅಲ್ಲಿ ಆ್ಯಕ್ಚುಲ್ ಗ್ರಾಚ್ಯುಟಿ ರಿಸೀವ್ಡ್ 12,40,000. ಮ್ಯಾಕ್ಸಿಮಮ್ ಲಿಮಿಟ್ ಎಲ್ಲ ಪ್ರಾಬ್ಲಮಿಗೂ 20 ಲ್ಯಾಕೇನೆ. ದೆನ್ ಅಲ್ಲಿ 15/26 ಇತ್ತು. ಇಲ್ಲಿ ಹಾಫ್ ಇಂಟು ಆವ್ರೇಜ್ ಸ್ಯಾಲ್ರಿ ಅಂತಂದರೆ ಯಾವ ತಿಂಗಳು ರಿಟೈರ್ಮೆಂಟ್ ಆಗಿರುತ್ತಾನೋ ಆ ತಿಂಗಳು ಬಿಟ್ಟು ಹಿಂದಿನ 10 ತಿಂಗಳ ಸ್ಯಾಲ್ರಿಯನ್ನು ಆವ್ರೇಜ್ ಮಾಡಿ ಬರ್ಕೊಳ್ಬೇಕು. ಈಗ ರಿಟೈರ್ಮೆಂಟ್ ಆಗಿರೋದು 30 ಸೆಪ್ಟೆಂಬರ್ 2024ರಲ್ಲಿ. 30 ಸೆಪ್ಟೆಂಬರ್ 2024ರಲ್ಲಿ ಒಂದೇ ಸ್ಯಾಲ್ರಿ ಕೊಟ್ಟಿದ್ರೆ ಡೈರೆಕ್ಟಾಗಿ ಆ ಸ್ಯಾಲ್ರಿನೇ ಇಲ್ಲಿ ಬರ್ಕೊಂಡು 10 ತಿಂಗಳಿಗೆ ಅಂತಂದರೆ ಇಂಟು 10 ಮಾಡಿ ಬರ್ಕೊಳ್ಬೋದಿತ್ತು. ಬಟ್ ಕ್ವಶನಲ್ಲಿ 2 ಸ್ಯಾಲ್ರಿ ಕೊಟ್ಟಿದ್ದಾರೆ. ಒಂದು ಸತಿ 2024ರಲ್ಲಿ 18,000 ಇದೆ, 23ರಲ್ಲಿ 16,000 ಇದೆ. ಸೊ ನಾವೇನು ಮಾಡಬೇಕು, 10 ತಿಂಗಳು ಬರ್ಕೊಳ್ಬೇಕು. ಯಾವ 10 ತಿಂಗಳು, ರಿಟೈರ್ಮೆಂಟ್ ಆಗಿರೋ ತಿಂಗಳು ಬಿಟ್ಟು ಹಿಂದಿನ 10 ತಿಂಗಳು. ಸೆಪ್ಟೆಂಬರ್ ಹಿಂದಿನ ತಿಂಗಳು ಯಾವುದು, ಆಗಸ್ಟ್ 2024. ದೆನ್ ಜುಲೈ 2024. ನೆಕ್ಸ್ಟ್ ಜೂನ್ 2024. ನೆಕ್ಸ್ಟ್ ಮೇ 2024. ನೆಕ್ಸ್ಟ್ ಏಪ್ರಿಲ್ 2024. ನೆಕ್ಸ್ಟ್ ಮಾರ್ಚ್ 2024. ನೆಕ್ಸ್ಟ್ ಫೆಬ್ರವರಿ 2024. ಜನವರಿ 2024. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ದೆನ್ ಜನವರಿಯ ಹಿಂದಿನ ತಿಂಗಳು ಡಿಸೆಂಬರ್ 2023. ನೆಕ್ಸ್ಟ್ ಡಿಸೆಂಬರ್ನ ಹಿಂದಿನ ತಿಂಗಳು ನವೆಂಬರ್ 2023. ಹೀಗೆ ಎಷ್ಟು ತಿಂಗಳು ಬರ್ಕೊಳ್ಬೇಕು ಅಂತಂದರೆ ಒಟ್ಟು 10 ತಿಂಗಳು ಬರ್ಕೊಳ್ಬೇಕು. ರಿಟೈರ್ಮೆಂಟ್ ಆಗಿರೋ ತಿಂಗಳು ಬಿಟ್ಟು
ಒಟ್ಟು 10 ತಿಂಗಳು, ಹಿಂದಿನ 10 ತಿಂಗಳು 1 2 3 4 5 6 7 8 9 10. ನಾನಿಲ್ಲಿ 10 ತಿಂಗಳನ್ನು ಬರ್ಕೊಂಡಿದ್ದೀನಿ. ಕ್ವಶನಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ, ಅವರಿಗೆ 2024ರಲ್ಲಿ ಸ್ಯಾಲ್ರಿ 18,000 ಅಂತೆ. ಸೊ ಇಲ್ಲೆಲ್ಲಿ 2024 ಇದೆ, ಅದಕ್ಕೆಲ್ಲ 18,000 ಬರ್ಕೊಳ್ಬೇಕು. 2024ರಲ್ಲಿ ಅವರ ಸ್ಯಾಲ್ರಿ 18,000, ಪ್ರತಿ ತಿಂಗಳು 18,000. ಬಟ್ 2023ರಲ್ಲಿ ಅವರ ಸ್ಯಾಲ್ರಿ ಎಷ್ಟು ಅಂತ ಕೊಟ್ಟಿದ್ದಾರೆ ಅಂತಂದರೆ 16,000 ಅಂತ ಕೊಟ್ಟಿದ್ದಾರೆ. ಕ್ವಶನಲ್ಲಿ ಕ್ಯಾಲೆಂಡರ್ ಇಯರ್ ಕೊಟ್ಟಿದ್ದಾರೆ. ಸೊ ಜನವರಿಯಿಂದ 18,000, ಜನವರಿಗಿಂತ ಮುಂಚೆ ಡಿಸೆಂಬರಲ್ಲೆಲ್ಲ ಹಿಂದಿನ ವರ್ಷದಲ್ಲಿ ಸ್ಯಾಲ್ರಿ ಎಷ್ಟು ಅಂತಂದರೆ 16,000. ಇದನ್ನು ಇನ್ಯಾವ ಥರದಲ್ಲಿ ಕೊಡ್ಬೋದು ಅಂತಂದರೆ, ಕ್ಯಾಲೆಂಡರ್ ಇಯರ್ ಕೊಡೋ ಬದಲು ಫಿನಾನ್ಷಿಯಲ್ ಇಯರ್ ಕೊಡ್ಬೋದು. 24-25 18,000, 23-24 16,000. ಹೀಗೆ ಕೊಟ್ಟರೆ ನೀವೇನು ಮಾಡಬೇಕು ಅಂತಂದರೆ, ಸೊ 23-24 ಯಾವಾಗ ಮುಗಿಯುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. 23-24 ಯಾವಾಗ ಮುಗಿಯುತ್ತೆ? ಮಾರ್ಚ್ 2024ಗೆ ಮುಗಿಯುತ್ತೆ. ಸೊ ಮಾರ್ಚ್ ತನಕ ಸ್ಯಾಲ್ರಿ 16,000. ಏಪ್ರಿಲಿಂದ 24-25 ಸ್ಟಾರ್ಟ್ ಆಗೋದು ಯಾವಾಗ? 1 ಏಪ್ರಿಲ್ 2024. ಏಪ್ರಿಲಿಂದ ಸ್ಯಾಲ್ರಿ 18,000, ಮಾರ್ಚ್ ತನಕ 16, ಏಪ್ರಿಲಿಂದ 18. ಯಾವಾಗ ಈ ಥರ ಮಾಡ್ಕೊಳ್ಬೇಕು ಅಂತಂದರೆ, ಕ್ವಶನಲ್ಲಿ ಫಿನಾನ್ಷಿಯಲ್ ಇಯರ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಇಲ್ಲಿ ಕೊಟ್ಟಿರೋದು ಕ್ಯಾಲೆಂಡರ್ ಇಯರ್. ಕ್ಯಾಲೆಂಡರ್ ಇಯರ್ ಅಂತಂದರೆ ಜನವರಿಗೆ ಸ್ಟಾರ್ಟ್ ಆಗಿ ಡಿಸೆಂಬರಲ್ಲಿ ಎಂಡ್ ಆಗುತ್ತೆ. ಫಿನಾನ್ಷಿಯಲ್ ಇಯರ್ ಅಂತಂದರೆ ಏಪ್ರಿಲಲ್ಲಿ ಸ್ಟಾರ್ಟ್ ಆಗಿ ಮಾರ್ಚಲ್ಲಿ ಎಂಡ್ ಆಗುತ್ತೆ. ಸೊ ಫಿನಾನ್ಷಿಯಲ್ ಇಯರ್ ಕೊಟ್ಟಿದ್ರೆ ಇಲ್ಲಿ ಮಂತ್ ಬರ್ಕೊಳ್ಳೋದು ಸೇಮ್, ಬಟ್ ಈ ಅಮೌಂಟ್ ಬರ್ಕೊಳ್ಬೇಕಾದ್ರೆ ಏಪ್ರಿಲಿಂದ ಒಂದು ಅಮೌಂಟು, ಮಾರ್ಚ್ ತನಕ ಒಂದು ಅಮೌಂಟ್, ಆ ಥರದಲ್ಲಿ ಬರ್ಕೊಳ್ಬೇಕಿತ್ತು. ಈಗ ಸಿಂಪಲ್ ಇದೆ. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದಾಗ 10 ಮಂತ್ ಸ್ಯಾಲ್ರಿ ಸಿಗುತ್ತೆ. ಸೊ ಈಗ 10 ಮಂತ್ ಸ್ಯಾಲ್ರಿ ಎಷ್ಟು ಅಂತಂದರೆ 18 180, 1,80,000ಕ್ಕೆ 4,000 ಕಮ್ಮಿ. 1,80,000ಕ್ಕೆ 4,000 ಕಮ್ಮಿ ಅಂತಂದರೆ 1,76,000 ಆಗತ್ತೆ. ಸೊ ಇಲ್ಲಿ ಬಂದಿರುವಂಥದ್ದು 10 ತಿಂಗಳ ಸ್ಯಾಲ್ರಿ. ಸೊ ನಾವಿಲ್ಲಿ ನಾಟ್ ಕವರ್ಡಲ್ಲಿ ಸ್ಯಾಲ್ರಿ ಅಂತಂದರೆ 4 ಐಟಮನ್ನು ಕನ್ಸಿಡರ್ ಮಾಡಬೇಕು. ಒಂದು 10 ತಿಂಗಳ ಸ್ಯಾಲ್ರಿ 1,76,000 ಪ್ಲಸ್ DP. ಕ್ವಶನಲ್ಲಿ ಡಿಯರ್ನೆಸ್ ಪೇ ಕೊಡಲಿಲ್ಲ, ಪ್ಲಸ್ ಡಿಯರ್ನೆಸ್ ಅಲೋವೆನ್ಸ್. ಕ್ವಶನಲ್ಲಿ ಡಿಯರ್ನೆಸ್ ಅಲೋವೆನ್ಸ್ ಕೊಟ್ಟಿದ್ರೂ ಕೂಡ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿದ್ರೆ ಮಾತ್ರ ಕನ್ಸಿಡರ್ ಮಾಡಬೇಕು. ಕ್ವಶನಲ್ಲಿ DA ಕೊಡಲಿಲ್ಲ, ಪ್ಲಸ್ ಕಮಿಷನ್ನು ಕೊಡಲಿಲ್ಲ. ಅಲ್ಲಿಗೆ 10 ತಿಂಗಳ ಸ್ಯಾಲ್ರಿ ಎಷ್ಟಾಯಿತು ಅಂತಂದರೆ 1,76,000 ಆಯಿತು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಆವ್ರೇಜ್ ಸ್ಯಾಲ್ರಿ ಅಂತಂದರೆ 10 ತಿಂಗಳ ಸ್ಯಾಲ್ರಿಯನ್ನು ಫೈಂಡ್ ಔಟ್ ಮಾಡಿ. ಈಗ DA ಕೊಟ್ಟಿದ್ರೆ DAನು ಇಂಟು 10 ಮಂತ್ಸ್ ಮಾಡಿ ನೀವು ಇಲ್ಲಿಗೆ ಬರ್ಕೊಳ್ಬೇಕು. ಫಸ್ಟು 10 ತಿಂಗಳು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಆವ್ರೇಜ್ ಮಾಡೋದು ಹೇಗೆ ಅಂತಂದರೆ 1,76,000 ಡಿವೈಡೆಡ್ ಬೈ 10 ಮಾಡಿದಾಗ ನಿಮಗೆ ಆವ್ರೇಜ್ ಸ್ಯಾಲ್ರಿ ಸಿಗುತ್ತೆ. ಆವ್ರೇಜ್ ಸ್ಯಾಲ್ರಿ ಎಷ್ಟು? 17,600. ಹಾಫ್ ಇಂಟು 17,600 ಇಂಟು ಸರ್ವಿಸ್ ಪೀರಿಯಡ್. ನೋಡಿ, ಕ್ವಶನಲ್ಲಿ 29 ಇಯರ್ಸ್ 7 ಮಂತ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಮಂತನ್ನು ಇಗ್ನೋರ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನಾಟ್ ಕವರ್ಡಲ್ಲಿ ಮಂತನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ಹಾಫ್ ಇಂಟು 17,600 ಇಂಟು 29 ಮಾಡಿದಾಗ ಬರೋವಂಥ ಆನ್ಸರ್ 2,55,200 ಆನ್ಸರ್ ಬರುತ್ತೆ. ಸೊ ಈ ಮೂರಲ್ಲಿ ಲೀಸ್ಟ್ ಇರೋದು 2,55,200. ಲೆಸ್ ಮಾಡಿದಾಗ ಬರೋವಂಥ ಆನ್ಸರ್ 12,40,000ದಲ್ಲಿ 2,55,200 ಕಳೆದಾಗ 9,84,800 ರೂಪಾಯಿ ಬರುತ್ತೆ. ಸೊ ಇದು ಟ್ಯಾಕ್ಸಬಲ್ ಗ್ರ್ಯಾಚುಯಿಟಿ. ನೆನ್ಪಿಟ್ಕೊಳ್ಳಿ, ಈ ಥರ 10 ತಿಂಗಳನ್ನು ಯಾವಾಗ ಬರ್ಕೊಳ್ಳೋದು ಬೇಡ ಅಂದರೆ, ಕ್ವಶನಲ್ಲಿ ಒಂದೇ ಸ್ಯಾಲ್ರಿ ಕೊಟ್ಟಾಗ ಡೈರೆಕ್ಟಾಗಿ ನೀವೀಗ 10 ಮಂತ್ ಸ್ಯಾಲ್ರಿ ಬೇಕು ಅಂತಂದರೆ ಡೈರೆಕ್ಟ್ ನಿಮಗೆ 10,000 ರೂಪಾಯಿ ಸ್ಯಾಲ್ರಿ ಅಂತಂದರೆ ಡೈರೆಕ್ಟಾಗಿ 10,000 ಇಂಟು 10 ಮಾಡಿದಾಗ ನಿಮಗೆ 10 ಮಂತ್ ಸ್ಯಾಲ್ರಿ ಸಿಗುತ್ತೆ. ಮತ್ತು ಆವ್ರೇಜ್ ಸ್ಯಾಲ್ರಿ ಫೈಂಡ್ ಔಟ್ ಮಾಡ್ಕೊಳ್ಬೋದು. ಏನಕ್ಕೆ 10 ತಿಂಗಳು ಬರ್ಕೊಳ್ಬೇಕು ಅಂತಂದರೆ, ಕ್ವಶನಲ್ಲಿ 2 ಸ್ಯಾಲ್ರಿ ಕೊಟ್ಟಾಗ ನೀವು ಆವ್ರೇಜ್ ಮಾಡ್ಕೊಳ್ಬೇಕು ಅಂತಂದರೆ ಹಿಂದಿನ 10 ತಿಂಗಳು ಬರ್ಕೊಂಡು ಸ್ಯಾಲ್ರಿಯನ್ನು ಆ್ಯಡ್ ಮಾಡಿ ಆ ನಂತರದಲ್ಲಿ ಆವ್ರೇಜ್ ಮಾಡಬೇಕು. ಈಗ ಬರೀ ಸ್ಯಾಲ್ರಿ ಮಾತ್ರ ಇತ್ತು, DA ಇದ್ದರೆ ಅವಷ್ಟನ್ನು DA ಕಮಿಷನ್ ಎಲ್ಲದನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ಡಿವೈಡೆಡ್ ಬೈ 10 ಮಾಡಿದಾಗ ನಿಮಗೆ ಆವ್ರೇಜ್ ಸ್ಯಾಲ್ರಿ ಸಿಗುತ್ತೆ. ಸೊ ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರದಲ್ಲಿ ನೀವು ಗ್ರ್ಯಾಚುಯಿಟಿ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.